ಈಗ ಯುವಶಕ್ತಿ ಇಡೀ ದೇಶದಲ್ಲೆಲ್ಲ ರಿಂಗಣಿಸ್ತಾ ಇದೆ. ಎಸ್, ಜಗತ್ತಿನಲ್ಲಿ ಅತ್ಯಂತ ಯುವಶಕ್ತಿ ಹೆಚ್ಚಿರ್ತಕ್ಕಂಥದ್ದೇ ಭಾರತ. 40% ಆಫ್ ದ ಟೋಟಲ್ ಪಾಪ್ಯುಲೇಷನ್. ಯಾಕೆಂತಂದರೆ ಇಟ್ಸ್ ಎ ಗುಡ್ ಸೈನ್, ಒಳ್ಳೆಯದದು. ಯುವಕರು ಈಚೆ ಬಂದು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಹೀಗಾಗ್ತಾ ಇದೆ? ಬಿಕಾಸ್ ಆಫ್ ದಿ ಡಿಲೇ ಇನ್ ಟೇಕಿಂಗ್ ದ ಡಿಸಿಷನ್ಸ್ ಆಫ್ ದಿ ಗೌರ್ನಮೆಂಟ್. ಯಾರೋ ಒಂದು ಮಂತ್ರಿಗೆ ಯಾರೋ ಕೊಡ್ತೀವೇನೋ, ಆ ಮಂತ್ರಿಗೆ 70-80 ವರ್ಷ ಆಗಿರ್ತದೆ. ಅವ್ನು ಮಡಿಕತೆ ನೋಡೋಕ್ಕೆ ಒಂದು ತಿಂಗಳು ತಗತ್ತಾನೆ. ಇದು ಯುವಶಕ್ತಿಯನ್ನು ತಲ್ಲಣಿಸ್ತಾ ಇದೆ, ಯುವಶಕ್ತಿಯನ್ನು ಕೋಪಕ್ಕೀಡು ಮಾಡ್ತಾ ಇದೆ. ಯುವಕರಿಗೇನು ಬೇಕು? ಬೇಗ ತೀರ್ಮಾನ ಆಗಬೇಕು. ಏನಾದರೂ ಬೇಗ ತೀರ್ಮಾನ ಆಗಬೇಕು, ಇನ್ನೂ ಅನುಷ್ಠಾನಕ್ಕೆ ಬರಬೇಕು. ಇದೆಲ್ಲ ಸೊ ಹಾಗಾಗಿ ಈ ಥರ, ಯಾಕೆಂದರೆ ಇದಾಯ್ತಲ್ಲ, ಬ್ಯಾಕ್ವರ್ಡ್ 10 ವರ್ಷ ಮಡಿಕೊಂಡಿದ್ದು. ಯುವಕರು ಎದ್ದೇಳಬೇಕು, ಯುವಕರು ಎದ್ದೇಳು. ಈ ಥರದ್ದೆಲ್ಲ ತೀರ್ಮಾನ ಏನ್ರಿ? ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟ್ ಈ ರಾಜ್ಯದಲ್ಲಿ ಒಂದೇ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ವಿಧಾನಸೌಧದ ಒಳಕ್ಕೆ ಬಂದಿದ್ದು ಯಾವುದು? ಹಾವನೂರು ವರದಿ ಬಿಟ್ಟರೆ ಚೆನ್ನಪ್ಪ ರೆಡ್ಡಿ ವರದಿ ಬಂತು, ವೆಂಕಟಸ್ವಾಮಿ ವರದಿ ಬಂತು, ಇನ್ನೊಂದು ವರದಿ. ಯಾವ ವಿಧಾನಸೌಧ ಒಳಕ್ಕೆ ಬರಲಿಲ್ಲ, ಒಳಕ್ಕೆ ಬರಲಿಲ್ಲ. ಅದನ್ನು ಪಾಪ ಏನು ಇವತ್ತು ನೋಡಿದೆ ಪೇಪರ್, ಏನು ದೇವರಾಜರಸಿಗೆ ಸಮ ಅಂತ. ಥು ದೇವರಾಜರಸ್ ಪಾದ ಧೂಳುವಾಗಲ್ಲ ಸಿದ್ದರಾಮಯ್ಯ. ನೀನು ದೇವರಾಜರಸ್ ಮಾಡಿರು ಅಂತ ಏನು ರೀ ಹುಡುಗಾಟ್ಕೇನ್ರಿ? ಅಯ್ಯೋ, ನೀ ಅಧಿಕಾರಕ್ಕೆ ಬಂದಮೇಲೆ ಒಬ್ಬ ಬಡವನಿಗೊಂದು ಸೈಟ್ ಕೊಡ್ಲಿಲ್ವಲ್ರಿ? ಇಲ್ಲೇ ಮೂಡಾದಲ್ಲಿ ಸೈಟ್ ಕೊಟ್ರೇನ್ರಿ? 80,000 ಅರ್ಜಿಗಳು ವಿಲೇ ಮಾಡೋದಿದೆ. ಪಾಪ ನೀವೇ ಹೆಂಚ್ಕೊಂಬಿಟ್ರಿ 14-15 ಸೈಟ್. ಅಪ್ಪ ಮಗ ಹೆಂಡ್ತಿ ಬಡವ್ರಿಗೆ ಏನಾದ್ರು ಸೈಟ್ ಕೊಟ್ರೇನ್ರಿ ನೀವು? ದೇವರಾಜರ್ಸಿಗೆ ಸಮ. ದೇವರಾಜರ್ಸ್ ಅಯ್ಯೋ ರಾಮ, ಲಕ್ಷಾಂತರ ಸೈಟ್ಗಳು. ಮನೆ ಇಲ್ಲದೆ ಇರೋರು ಮನೆ. ಹಾಸ್ಟೆಲ್ಸ್ಗಳು ಎಷ್ಟು ಕಟ್ಟಿದ್ರು? ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್, ಮೈನಾರಿಟಿ ಹಾಸ್ಟೆಲ್. ಅದರಿಂದ ಇವತ್ತು ಜನ ಅವ್ರಿಗೆ ಅಕ್ಷರ ಕಲಿಯೋಕ್ಕಾಯಿತು. ಬೇಕಾದಷ್ಟು ಡಿಸ್ಪೆನ್ಸರಿಗಳು ಸ್ಟಾರ್ಟ್ ಆಯಿತು, ಆರೋಗ್ಯ ಸಿಕ್ತು. ಅಕ್ಷರ ಆರೋಗ್ಯವನ್ನು ಜನರಿಗೆ ತಲುಪಿಸಿದಂಥ ಕೀರ್ತಿ ಪುರುಷ ದೇವರಾಜರಸು. ನೀ ಯಾವನೆಯ ನೀನು? ಅನ್ನರಾಮಯ್ಯ ಅಂತ ಏನು ಜನ ಹಸ್ಕೊಂಡಿದ್ದೀರ? ಅನ್ನರಾಮಯ್ಯ ದೇವರಾಜರಸು 21 ಲಕ್ಷ ಎಕರೆ ಭೂಮಿನ ಲ್ಯಾಂಡ್ ರಿಫಾರ್ಮ್ಸಲ್ಲಿ ಕೊಟ್ರಲ್ರಿ. ತಲತಲಾಂತರ ವಂಶ ಪಾರಂಪರ್ಯ ಉಟ್ಕೊಂಡು ಉಣ್ಣಪ್ಪ ಅಂತ ಕೊಟ್ಟರು. 21 ಲಕ್ಷ ಎಕರೆ. ನೀನು 5 kg ಅಕ್ಕಿ ಕೊಟ್ಬಿಟ್ಟು ನೋ ಜನ. ಅದಕ್ಕೆ ಹೇಳೋದು, ಇವತ್ತು ವಿ ಮಸ್ಟ್ ಎಜುಕೇಟ್ ದ ಯಂಗ್ಸ್ಟರ್ಸ್. ವಿ ಮಸ್ಟ್ ಬ್ರೀಫ್ ದೆನ್ ದ ಪ್ರಾಬ್ಲಮ್ಸ್ ಆಫ್ ದ ಸ್ಟೇಟ್. ನಮ್ಮ ರಾಜ್ಯದಲ್ಲಿ ಸಮಸ್ಯೆಗಳಿದ್ದಾವೆ. ಯಾವ ರೀತಿ ಇಲ್ಲ, ಹೋರಾಟ ಶುರುವಾಗಬೇಕು ಎಲ್ಲ ಕಡೆನೂ ಹೋರಾಟ ಶುರು ಹೇಳಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಮಾತು ಏನಾದ್ರು ಇದ್ದರೆ ಕೇಳಿ. ಪಾಪ ಕೆಲವರು ಮಂತ್ರಿಗಳಾಗಿ ಸ್ವೇರಿಂಗ್ ಮಾಡಿದರೆ ಯಾವ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಅವರು. ಈಗ ನಾಳೆಯಿಂದ ಹೌಸ್ ಶುರು ಆಗುತ್ತೆ. ಉತ್ತರ ಕೊಡೋಕೆ ಬೇಕಾ ಮಂತ್ರಿ? ನೋ, ಇಟ್ಸ್ ವೆರಿ ರಿಡಿಕ್ಯುಲಸ್ at the part of the democratic ideology. No. ಹಾಗಾಗಿ ಇದು ಯಾರ ಕೈಲೂ ಸಹಿಸೋಕ್ಕಾಗ್ತಾಯಿಲ್ಲ ಈ ಥರದ್ದೆಲ್ಲನೂ. ಏನಪ್ಪ ಆಯಿತಾ, ಏನು ಈ ವಯಸ್ಸು ಬೇರೆ ಆಯಿತು, ಏನೋ ಮರ್ತೇ ಹೋಯ್ತು. ಆಯಿತಾ. ಆಮೇಲೆ ಹಿಂದುಳಿದ ವರ್ಗದ್ದು ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಏನಂತ? ನಾನು ಹಿಂದುಳಿದ ವರ್ಗದ ವರದಿಯನ್ನು ಸ್ವೀಕಾರ ಮಾಡಿದ್ದೀನಿ. ಯಾವಾಗ? ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡು ಹಿಂದಿನ ದಿವಸ ಸಂಜೆ ನಾನು ಅದನ್ನು ಸ್ವೀಕಾರ ಮಾಡಿದ್ದೀನಿ, ನೀವು ಅನುಷ್ಠಾನ ಮಾಡಲಿಕ್ಕೆ ಹೋರಾಟ ಮಾಡಿರಿ ಅಂತ.
ಡಿ ಕೆಗೆ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ನೀನು. ಏನು ಹುಡುಗಾಟಿಕೆ ಏನ್ರಿ? ಇವ್ನು ಹಿಂಗೆ ಹಿಡ್ಕೊಂಡು ಹಿಂಗೆ ಕೊಟ್ಬಿಟ್ರೆ ಆಗೋಯ್ತೆ. 10 ವರ್ಷ ಕಾಂತರಾಜ್ ವರದಿ ಮೇಲೆ ಮಲಗಿದ್ದ ಸಿದ್ದರಾಮಯ್ಯ ಈಗ ತೆಗೆದು ನೋಡಲಿಲ್ಲ ಅದನ್ನ. ಆಮೇಲೆ ತೆಗೆದ್ರು, ಇಲ್ಲ ಅದು ಹಳೇದಾಗೋಯ್ತು ಬೇರೆ ಮಾಡಿ ಅಂದರು, ಬೇರೆದು ಮಾಡಿದ್ರು. ಅದು ಬಂದು ಎಷ್ಟು ದಿವಸ ಆಯಿತು? ನೀವೇ ಸಿ ಎಮ್ ಯಾಕೆ ತೆಗೆದು ನೋಡಲಿಲ್ಲ? ಕೊನೇ ದಿವಸ ಲಾಸ್ಟ್ ಡೇ, ಅದು ಈವ್ನಿಂಗ್, ಅದು ತರಿಸಿ ನೋಡ್ಬಿಟ್ಟು ನಾನು ಸ್ವೀಕಾರ ಮಾಡಿದ್ದೀನಿ ದಿನ ಎಲ್ಲ ಹೋರಾಟ ಮಾಡಿರಿ. ಅಲ್ಲಪ್ಪ, ಏನು ಜನ ಪೆದ್ರು ಅನ್ಕೋ, ಹಿಂದುಳಿದ ವರ್ಗದ ಪೆದ್ರು ಅನ್ಕೊಂಬಿಟ್ಟೆ. ನೀನು ಪೆದ್ದ ಇರ್ಬೋದು ಕಣೆ ಆ ಸಿದ್ದರಾಮಯ್ಯ. ಹಿಂದುಳಿದ ವರ್ಗದ ಅಲ್ಲ ರೀ, ಒಂದು ಹಿಂದುಳಿದ ವರ್ಗದ ವರದಿ ಅಂತಂದರೆ ಸಾರ್ವಜನಿಕರಿಗೆ ಬಿಡುಗಡೆ ಆಗಬೇಕು. ಇಟ್ ಮಸ್ಟ್ ರಿಲೀಸ್ ಟು ದ ಜನರಲ್ ಪಬ್ಲಿಕ್ ಫಾರ್ ಎ ವಾಸ್ಟ್ ಡಿಸ್ಕಸ್ ಆಗಬೇಕು. ಆಮೇಲಿಂದ ಸಂಪುಟದ ಮುಂದೆ ಬರಬೇಕು. ಅಲ್ಲಿ ಅವ್ರು ಏನು ತೀರ್ಮಾನ ತಗೋಬೇಕದನ್ನು. ಆಮೇಲೆ ಇನ್ನೆಲ್ಲ ಇರ್ತವೆ ಇವೆಲ್ಲನೂ ಕೂಡ, ಆಯಿತಾ? ಚರ್ಚೆಗಳಾಗಬೇಕು ಎಲ್ಲ ಕಡೆ, ಭಾಳ ವೇದಿಕೆಗಳ ಮೇಲೆ. ಏನು ಇಲ್ಲ, ಇವನು ಬಿಡುಗಡೆ ಮಾಡಿ ತರಿಸ್ಕೊಂಬಿಟ್ರಂತ ಇವರು ಎಲ್ಲ ಹೋರಾಟ ಮಾಡಿಬಿಟ್ಟು ನೋಡಿ, ಇದನ್ನೇ ಡಿ ಕೆ ಮೇಲೆ ಎತ್ಕಟ್ಲಿಕ್ಕಿದೆ. ಟು ಕ್ರಿಯೇಟ್ ಖಯಾಸ್. ನಾವು ಸಿದ್ದರಾಮಯ್ಯ ಯಾರೋ ಒಬ್ಬರು ಸಿ ಎಮ್ ಆಗಿದ್ದಾರೆ, ಅವ್ರನ್ನ ಕೆಲಸ ಮಾಡ್ಲಿಕ್ಕೆ ಬಿಡ್ರಿ. ಅದು ಬಿಟ್ಟು ಟೂ ಮಚ್ ಇಂಟರ್ವೆನ್ಷನ್ ಇಸ್ ನೋ ಗುಡ್.